ಬಹುಶಃ ನಾನು ಭಾಳ ದೇವರನ್ನು ನಂಬ್ತೀನಿ, ಆದರೆ ದೇವ್ರನ್ನ ಇದುವರೆಗೂ ನೋಡಿಲ್ಲ. ಆದರೆ ನಮ್ಮ ಕಣ್ಣಿಗೆ ಕಾಣ್ತಕ್ಕಂಥ ದೇವರುಗಳು ಅಂದರೆ ನಿಜವಾಗಿಯೂ ವೈದ್ಯರು. ನಿಮಗೆ ಮೊದಲಿಗೆ ನಮಸ್ಕಾರವನ್ನು ಸಲ್ಲಿಸ್ತಾ ವೈದ್ಯರ ದಿನಾಚರಣೆಯ ಶುಭಾಶಯವನ್ನು ಕೊಡ್ತೇನೆ. ಏನು ಈ ಒಂದು ಸಮಾಜವನ್ನು ಆರೋಗ್ಯವಂತ ಸಮಾಜವನ್ನಾಗಿ ನಿರ್ಮಾಣ ಮಾಡ್ತಕ್ಕಂಥ ಹಾಗೂ ಮುಂದಿನ ಪೀಳಿಗೆಯನ್ನು ಅತ್ಯುತ್ತಮ ಆರೋಗ್ಯವಂತ ವ್ಯಕ್ತಿಗಳನ್ನು ನಿರ್ಮಾಣ ಮಾಡ್ತಕ್ಕಂಥ ಜವಾಬ್ದಾರಿ ಪ್ರಸ್ತುತ ವೈದ್ಯರಿಗೆ ಅಂತ ನಾನಾದರೂ ಭಾವಿಸ್ತೇನೆ. ವೈದ್ಯೋ ನಾರಾಯಣೋ ಹರಿ ಅಂತ ಹೇಳ್ತಾರೆ. ವೈದ್ಯರನ್ನು ಶ್ರೀಮನ್ ನಾರಾಯಣನಿಗೆ ಹೋಲಿಸ್ತಾರೆ ಅಂತಂದರೆ ವೈದ್ಯರ ಮಹತ್ವ ಈ ಸಮಾಜಕ್ಕೆ ನಮಗೆಲ್ಲ ಎಷ್ಟು ಪ್ರಮುಖವಾಗಿದೆ ಅಂತ ಹೇಳಿ ನಾನಾದರೂ ಇದರ ಬಗ್ಗೆ ಭಾಳ ಮೆಚ್ಚುಗೆಯನ್ನು ವ್ಯಕ್ತಪಡಿಸ್ತೇನೆ. ವೈದ್ಯರುಗಳು ತಮ್ಮ ವಿದ್ಯಾಭ್ಯಾಸದ ಅವಧಿಯಲ್ಲಿ ಸಾಕಷ್ಟು ಈ ಒಂದು ಜನರ ಆರೋಗ್ಯದ ಬಗ್ಗೆ ಹೆಚ್ಚು ಒಂದು ಜ್ಞಾನವನ್ನು ಅನುಭವವನ್ನು ಗಳಿಸಿದ್ದೀರಿ. ಜೊತೆಗೆ ನೀವು ವೃತ್ತಿಗೆ ಬಂದ ತಕ್ಷಣ ನೀವು ಅಲ್ಲಿ ಆ ಅನುಭವವನ್ನು ಜ್ಞಾನವನ್ನು ಎಷ್ಟರ ಮಟ್ಟಿಗೆ ನೀವು ಅದನ್ನು ಪ್ರಯೋಗಕ್ಕೀಡು ಮಾಡಿ ಅವರನ್ನು ಈ ರೋಗಿಯಾಗಿದ್ದಂಥ ವ್ಯಕ್ತಿಯನ್ನು ನಿರೋಗಿಯನ್ನಾಗಿ ಮಾಡಿ ಅವರನ್ನು ಇನ್ನೊಂದಷ್ಟು ವರ್ಷಗಳ ಕಾಲ ಹೆಚ್ಚು ಆರೋಗ್ಯವಂತನಾಗಿ ಬಾಳೋದಕ್ಕೆ ಎಷ್ಟು ಶ್ರಮ ವಹಿಸ್ತೀರಿ ಅಂತ ನಾವು ಸಾಕಷ್ಟು ಒಂದು ಉದಾಹರಣೆಗಳ ಮುಖಾಂತರ ನೋಡಿದ್ದೇವೆ. ಇಲ್ಲಿ ಸನ್ಮಾನಿತರಾಗಿ ಬಂದಿರುವಂಥ ನನ್ನೆಲ್ಲ ವೈದ್ಯ ಮಿತ್ರರಿಗೆ ಅಭಿನಂದನೆ ಸಲ್ಲಿಸ್ತಾ ಅವರಿಗೆ ವೈದ್ಯ ದಿನಾಚರಣೆ ಶುಭಾಶಯಗಳನ್ನು ಈ ಸಂದರ್ಭದಲ್ಲಿ ಕೋರಲಿಕ್ಕೆ ಇಷ್ಟಪಡ್ತೀನಿ. ಈಗಾಗಲೇ ನಮ್ಮ ಉದ್ಘಾಟನಾ ಭಾಷಣದಲ್ಲಿ ಹೇಳಿದಂಥ ಶಶಿಧರ್ ಅವರು ಈ ಒಂದು ವೈದ್ಯ ದಿನಾಚರಣೆ ಏನಕ್ಕೆ ನಾವು ಮಾಡ್ತಾ ಇದ್ದೀವಿ, BC ರಾಯ್ ಅಂತ ನಾವು ಏನು ಹೇಳ್ತೀವಿ, ಬಿಧನ್ ಚಂದ್ರ ರಾಯ್ ಅವರು 1882 ಹುಟ್ಟಿ ಸ್ವಾತಂತ್ರ್ಯದ ಒಂದು ಹೋರಾಟದಲ್ಲಿ ಸ್ವಾಮೀಜಿ ಇವರು ನಮ್ಮ ಗಾಂಧೀಜಿಯವರ ಅತಿ ನಿಕಟವರ್ತಿಯಾಗಿ ಅವರ ವೈಯಕ್ತಿಕ ವೈದ್ಯರಾಗಿ ಈ ಒಂದು ಸುಮಾರು 14 ವರ್ಷಗಳ ಕಾಲ ಪಶ್ಚಿಮ ಬಂಗಾಳವನ್ನು ಮುಖ್ಯಮಂತ್ರಿಯಾಗಿ ಆಳಿದಂಥವರು. ಹಾಗೂ ಅವರು ಬರೀ ವೈದ್ಯರಾಗಿ ಅಲ್ಲ, ರಾಜಕಾರಣಿಯಾಗಿ ಅಲ್ಲ, ಈ ಒಂದು ರಾಜಕೀಯ ಮುತ್ಸದ್ದಿಯಾಗಿ ಪಶ್ಚಿಮ ಬಂಗಾಳವನ್ನು ಎಲ್ಲ ರೀತಿಯಲ್ಲೂ ಮುನ್ನಡೆಗೆ ತಂದಂಥವರು. ಅವರು ಎಷ್ಟೇ ಬ್ಯುಸಿಯಾಗಿದ್ದರೂ ಅವರು ಮುಖ್ಯಮಂತ್ರಿಯಾಗಿದ್ದಂಥ ಸಂದರ್ಭದಲ್ಲೂ ಪ್ರತಿದಿನ ಅವರು ತಮ್ಮ ರೋಗಿಗಳನ್ನ ನೋಡೋದು ಬಿಡ್ತಿರಲಿಲ್ಲ. ಅಷ್ಟರ ಮಟ್ಟಿಗೆ ಅವರು ವೈದ್ಯ ವೃತ್ತಿಗೆ ಬದ್ಧರಾಗಿದ್ದರು. ಸೊ ಇಂಥ ವ್ಯಕ್ತಿಯನ್ನು ಸ್ಮರಿಸುವ ಸಲುವಾಗಿ ಭಾರತ ಸರ್ಕಾರ ಜುಲೈ 1 ವೈದ್ಯ ದಿನಾಚರಣೆ ಅಂತ ಆಚರಿಸ್ತಾ ಇದ್ದೀವಿ. ಆ ಸಂದರ್ಭದಲ್ಲಿ ಈ ಒಂದು ಸಮಾಜಕ್ಕೆ, ಈ ಸಮಾಜದ ಆರೋಗ್ಯಕ್ಕೆ ಕಾಣಿಕೆ ನೀಡಿದಂಥ ವೈದ್ಯರೆಲ್ಲರಿಗೂ ಅಭಿನಂದನೆ ಸಲ್ಲಿಸುವಂಥ ಒಂದು ಕಾರ್ಯಕ್ರಮ. ಅದಕ್ಕೆ ಪೂರಕವಾಗಿ ಈ ದಿನ ಕಿಲಾರ ಅಲಯನ್ಸ್ ಈ ಒಂದು ವೈದ್ಯ ದಿನಾಚರಣೆ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದೆ. ವೈದ್ಯಕೀಯ ಸೇವೆ ಅಥವಾ ವೈದ್ಯ ವಿಜ್ಞಾನ ಕಳೆದ ಒಂದು 30-40 ವರ್ಷಗಳಲ್ಲಿ ಅತಿ ವೇಗವಾಗಿ ಮಾರ್ಪಾಡುಗೊಂಡಂಥ ಒಂದು ವಿಜ್ಞಾನ. ಇಂದಿನ ದಿನಗಳಲ್ಲಿ ನಾವು ಮುಖ್ಯವಾಗಿ ರೋಗಿ ಮತ್ತು ವೈದ್ಯರ ಮಧ್ಯೆ ಒಂದು ಎಂಪತಿ ಅಂತ ಹೇಳ್ತೀವಿ, ಕಮ್ಯುನಿಕೇಷನ್ ಅಂತ ಹೇಳ್ತೀವಿ, ಒಂದು ಸಂಪರ್ಕ. ಮತ್ತು ಮೇಯ್ನ್ಲಿ ಇಟ್ ವಾಸ್ ಕ್ಲಿನಿಕಲ್. ನಮ್ಮ ಒಂದು ರೋಗಿಗಳನ್ನ ಪರೀಕ್ಷೆಯ ಮೂಲಕ ಅವ್ರನ್ನ ಮಾತಾಡೋ ಮೂಲಕ ಅವ್ರ ರೋಗದ ಬಗ್ಗೆ ಒಂದು ಸಿಂಪ್ಟಮ್ಸ್ಗಳ ರೋಗ ಲಕ್ಷಣಗಳನ್ನ ಅನಲೈಸ್ ಮಾಡೋ ಮೂಲಕ ಒಂದು ಡಯಾಗ್ನೋಸ್ ಮಾಡಿ ಒಂದು ಟ್ರೀಟ್ಮೆಂಟ್ ಕೊಡುವಂಥ ಒಂದು ಕಾಲ ಇತ್ತು. ಈಗ ವೈದ್ಯ ವೃತ್ತಿಗೆ ತಾಂತ್ರಿಕತೆ ತನ್ನ ಹೆಜ್ಜೆಯನ್ನು ಇಟ್ಟಿದೆ. ಇವತ್ತಿನ ದಿನ AI ಬಂದಿದೆ. ಇವತ್ತಿನ ದಿನ ಒಂದು ಅಡ್ವಾನ್ಸ್ಡ್ ಇನ್ವೆಸ್ಟಿಗೇಷನ್ ಟೂಲ್ಸ್ಗಳು ಬಂದಿದ್ದಾವೆ. ಅತಿ ಸೂಕ್ಷ್ಮವಾದ ಒಂದು ರೋಗ ಲಕ್ಷಣಗಳನ್ನು, ಅದನ್ನು ಕಾಯಿಲೆಗಳನ್ನ ಕಂಡುಹಿಡಿಯುವಂಥ ಒಂದು ವ್ಯವಸ್ಥೆ ಈ ದಿನ ವೈದ್ಯಕೀಯ ವಿಜ್ಞಾನದಲ್ಲಿ ದಾಪುಗಾಲು ನೀಡ್ತಾ ಬರ್ತಾ ಇದ್ದಾರೆ. ಈ ಒಂದು ಸಂದರ್ಭದಲ್ಲಿ ಈ ಒಂದು ತಾಂತ್ರಿಕತೆಯನ್ನು